उपास्महे नृसिंहाख्यं ब्रह्मवेदान्तगोचरं भूयोल्लासितसंसारच्छेदयेतुं जगद्गुरुं ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಧರ್ಮಬಂಧುಗಳೇ, ಇವತ್ತು ನಮ್ಮ ಚಿಕ್ಕಮಗಳೂರಿನಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮ. ಅದೇನು ಅಂತ ಕೇಳಿದರೆ, ಭಾರತೀಯ ಸಂಸ್ಕೃತಿ ನಮಗೆ ಹೇಳ್ತಾ ಇದೆ, ಪ್ರತಿನಿತ್ಯವೂ ಕೂಡ ನಾವು ಸಾಲವನ್ನು ತೀರಿಸುತ್ತಲೇ ಬದುಕನ್ನು ಬಾಳಬೇಕು ಅಂತ. ಅಂತಹ ಒಂದು ಋಷಿ ಋಣವನ್ನು ತೀರಿಸ್ತಕ್ಕಂತಹ ಒಂದು ಕಾರ್ಯಕ್ರಮ. ಎಲ್ಲರಿಗೂ 5 ರೀತಿ ಸಾಲ ಇರ್ತದೆ. ನಾವು ಜೀವ ಮತ್ತು ಜಗತ್ತನ್ನು ನಿಯಂತ್ರಿಸ್ತಾ ಇರತಕ್ಕಂತಹ ದೇವರಿಗೆ ಸಾಲವಾಗಿದ್ದೇವೆ. ನಮ್ಮ ಬದುಕನ್ನು ಪರಿಪೂರ್ಣತೆಯೆಡೆಗೆ ಸಾಗಿಸ್ತಾ ಇರತಕ್ಕಂತಹ, ಅದಕ್ಕೆ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹ ಜ್ಞಾನವನ್ನು ನೀಡಿರ್ತಕ್ಕಂತಹ ಋಷಿ ಗುರು ಪರಂಪರೆಗೆ ನಾವು ಸಾಲಗಾರರಾಗಿರ್ತೇವೆ. ನಮಗೆ ಜನ್ಮ ಕೊಟ್ಟು ನಮ್ಮ ಬದುಕನ್ನು ಮೌಲ್ಯಯುತವಾಗಿ ರೂಪಿಸಿ ಪ್ರೀತಿಯಿಂದ ನಮ್ಮ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ವಿಕಾಸವಾಗುವಂತೆ ಮಾಡಿರ್ತಕ್ಕಂಥ ಹೆತ್ತ ತಂದೆ ತಾಯಿಗಳಿಗೆ ನಾವು ಸಾಲಗಾರರಾಗಿರ್ತೇವೆ. ನಮ್ಮ ಬದುಕಿಗೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಪ್ರತಿಕ್ಷಣವೂ ಸಹಾಯವನ್ನು ಮಾಡ್ತಾ ಇರತಕ್ಕಂತಹ ಸಹ ಮಾನವರಿಗೆ, ಈ ಸಮಾಜಕ್ಕೆ ನಾವು ಸಾಲಗಾರರಾಗಿರ್ತೇವೆ. ನಮ್ಮ ಅಸ್ತಿತ್ವಕ್ಕೆ ಆಧಾರವಾಗಿರ್ತಕ್ಕಂಥ ಪ್ರಕೃತಿಗೆ, ಈ ಜೀವ ಸಂಕುಲಗಳಿಗೆ ನಾವು ಸಾಲಗಾರರಾಗಿರ್ತೇವೆ. ಮನುಷ್ಯನ ಬದುಕು ಪರಿಪೂರ್ಣತೆಯನ್ನು ಕಾಣಬೇಕು ಅಂತಾದರೆ, ಮನುಷ್ಯ ತನ್ನ ಜೀವನದಲ್ಲಿ ವೈಯಕ್ತಿಕ ಉನ್ನತಿಯನ್ನ, ಕುಟುಂಬದ ಕ್ಷೇಮವನ್ನ, ಸಮಾಜದ ಹಿತವನ್ನು, ದೇಶದ ಅಭಿವೃದ್ಧಿಯನ್ನು, ವಿಶ್ವದ ಕಲ್ಯಾಣವನ್ನು ಸಾಧಿಸುವುದರ ಮೂಲಕ ಪರಿಪೂರ್ಣವಾಗಿ ಬದುಕಬೇಕು ಅಂತಾದರೆ ಈ 5 ಸಾಲಗಳನ್ನು ಪ್ರತಿನಿತ್ಯವೂ ತೀರಿಸ್ತಾನೇ ಮುಂದಕ್ಕೆ ಹೋಗಬೇಕು. ನಾವು ಬದುಕಿನಲ್ಲಿ ಉನ್ನತವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು ಅಂತಂದ್ರೆ ಸಾಲ ಇಟ್ಕೊಂಡು ಮಾಡಲಿಕ್ಕಾಗತ್ತಾ? ಮೊದಲು ಸಾಲ ತೀರಿಸಬೇಕು. ಆದ್ದರಿಂದ ಇವತ್ತಿನ ಕಾರ್ಯಕ್ರಮ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ, ಋಷಿ ಋಣವನ್ನು ತೀರಿಸುವ ಕಾರ್ಯಕ್ರಮ. ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ ಋಷಿ ಪರಂಪರೆ. ನಮ್ಮ ಪರಂಪರೆಗೆ ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸ, ಶ್ರೇಷ್ಠವಾಗಿರ್ತಕ್ಕಂತಹ ಆ ಒಂದು ಪರಂಪರೆ ಇದೆ. ಈಗ ನಮ್ಮ ವೀಣಾ ಬನ್ನಂಜಿಯವರು ಹೇಳಿದರು, ಗೃಹರ್ಷಿ ಅಂತ ಮಾತು ಹೇಳಿದರು. ಗೃಹಸ್ಥರು ಋಷಿಗಳೇ. ಭಾರತೀಯ ಪರಂಪರೆಯಲ್ಲಿ ನೋಡಿದರೆ ಎಷ್ಟು ಜನ ಗೃಹಸ್ಥರು, ಮಹರ್ಷಿಗಳಾದರು, ಬ್ರಹ್ಮರ್ಷಿಗಳಾದರು, ಎಲ್ಲರೂ ತಮ್ಮ ಗೃಹಸ್ಥ ಕರ್ಮವನ್ನ ನಿತ್ಯವೂ ಕೂಡ ಶ್ರದ್ಧೆಯಿಂದ ಪಾಲಿಸುತ್ತಾರೆ. ಆ ಪರಮಾತ್ಮ ತತ್ವವನ್ನ ಸಂಪೂರ್ಣವಾಗಿ ಅರಿತುಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ಜೀವನದಲ್ಲಿ ಆ ಲೌಕಿಕ ಉನ್ನತಿಯನ್ನು ಕೂಡ, ಅದರೊಟ್ಟಿಗೆ ಪಾರಮಾರ್ಥಿಕ ಶ್ರೇಯಸ್ಸನ್ನು ಕೂಡ ಪಡ್ಕೊಂಡಿರತಕ್ಕಂತಹ ಧನ್ಯ ಜೀವಿಗಳು ಆ ಋಷಿ ಪರಂಪರೆಯಲ್ಲಿ ಸಾವಿರಾರು ಮಂದಿಯನ್ನು ನಾವು ಕಾಣ್ತೇವೆ. ಆದ್ಮೇಲೆ ಭಾರತೀಯ ಸಂಸ್ಕೃತಿಗೆ ಬಹಳ ವೈಶಿಷ್ಟ್ಯತೆ ಇದೆ, ವಿಶಿಷ್ಟತೆ ಇದೆ. ಎಂತ ಕೇಳಿದರೆ, ಈ ಪ್ರಪಂಚದಲ್ಲಿ ವಿಚಾರಕ್ಕೆ ಮುಕ್ತವಾಗಿರ್ತಕ್ಕಂತಹ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಸನಾತನ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯ ಮೂಲಭೂತ ಅಂಶಗಳಲ್ಲಿ ಕೆಲವೊಂದು ಅಂಶಗಳನ್ನ ಪ್ರತ್ಯೇಕವಾಗಿ, ಪ್ರಧಾನವಾಗಿ ನಾವು ನೋಡಬೇಕು ಅಂತಾದರೆ, ವಿಚಾರಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತದೆ, ಆದರೆ ವೈವಿಧ್ಯವನ್ನು, ಬಹುತ್ವವನ್ನು ಅತ್ಯಂತ ಸಹಜವಾಗಿ ಸಂಪೂರ್ಣವಾಗಿ ಒಪ್ಪಿಕೊಳ್ತಾ ಇದೆ ಭಾರತೀಯ ಸಂಸ್ಕೃತಿ. ಅದೇ ಸಮಯದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನೇ ಸಾರ್ಥಕ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ವೈವಿಧ್ಯವನ್ನು, ಬಹುತ್ವವನ್ನು ಅತ್ಯಂತ ಸಹಜವಾಗಿ ಮತ್ತು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತದೆ. ವಿವಿಧತೆಯಲ್ಲಿ ಸದಾ ಏಕತೆಯನ್ನೇ ಸಾರುವಂತಹ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ, ನಮ್ಮ
ಸನಾತನ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ is the only ಸಂಸ್ಕೃತಿ in the entire world that naturally and completely accept diversity and pluralism. That is why our Bharatiya Samskriti is the bedrock for universal peace, for global harmony and universal brotherhood. ಆದ್ದರಿಂದ ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿ ವಿಶಿಷ್ಟತೆ ಅಂತ ಕೇಳಿದ್ರೆ ವೈವಿಧ್ಯವನ್ನು ಮತ್ತು ಬಹುತ್ವವನ್ನು ಅತ್ಯಂತ ಸಹಜವಾಗಿ ಒಪ್ಪಿಕೊಳ್ಳುವುದು. ಎಷ್ಟೊಂದು ಉಪಾಸನಾ ಮಾರ್ಗಗಳಿದೆ, ಎಷ್ಟೊಂದು ನಾಮರೂಪಗಳೇ ಭಗವಂತನ ಆರಾಧನೆ ಮಾಡ್ತೇವೆ ನಾವು. ಎಷ್ಟೊಂದು ರೀತಿಯ ಆ ಉಪಾಸನಾ ಪದ್ಧತಿಗಳು, ಆಚಾರ ವಿಚಾರಗಳು, ಸಂಪ್ರದಾಯಗಳು, ಸಿದ್ಧಾಂತಗಳು ನಮ್ಮಲ್ಲಿ ಕಾಣ್ತಾ ಇದೆ. ಆದರೆ ಎಲ್ಲಿ ನೋಡಿದ್ರೂ ಕೂಡ ದೇವರೊಬ್ಬನೇ ಅಂತ ಹೇಳೋದು, ಎಲ್ಲೂ ನಾಲ್ಕು ದೇವರು ಅಂತ ಹೇಳಿಲ್ಲ. ತಿಳ್ಕೊಳ್ಳಿ, ಇದು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯತೆ. ಆದ್ದರಿಂದ ವೈವಿಧ್ಯವನ್ನು ಬಹುತ್ವವನ್ನು ಅತ್ಯಂತ ಸಹಜವಾಗಿ ಒಪ್ಪಿಕೊಳ್ಳುತ್ತಾರೆ. ಆ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂತಹ ಒಂದು ಸಂಸ್ಕೃತಿ ಇರತಕ್ಕಂಥ ನಾವು ಈ ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಎನ್ನುವುದು ಋಷಿ ಪ್ರಣೀತವಾಗಿರ್ತಕ್ಕಂಥ ಸಂಸ್ಕೃತಿ. ಆದ್ದರಿಂದಲೇ ಇದು ಜಗತ್ತಿನ ಆ ವಿಶ್ವ ಶಾಂತಿಗೆ, ಜಾಗತಿಕ ಸಾಮರಸ್ಯಕ್ಕೆ ಹಾಗೂ ವಿಶ್ವ ಭ್ರಾತೃತ್ವಕ್ಕೆ ಮೂಲ ತಳಹದಿಯಾಗಿದೆ. ನಮ್ಮ ಸನಾತನ ಸಂಸ್ಕೃತಿ ಚೆನ್ನಾಗಿದ್ದರೆ ಜಗತ್ತು ಚೆನ್ನಾಗಿರುತ್ತದೆ. ಇದು ಎರಡನೇ ಮೂಲಭೂತ ಅಂಶ. ಇನ್ನೊಂದು ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿಯ ವಿಶೇಷತೆ ಏನಂತ ಕೇಳಿದ್ರೆ, ಪ್ರಕೃತಿಯಿಂದ ಬಂದಿರತಕ್ಕಂತಹ ಆ ಜೀವ ಸಂಕುಲಗಳು ಅದನ್ನ ಪರಮಾತ್ಮನಿಗೆ ನೇರವಾಗಿ ಜೋಡಿಸಿರ್ತಕ್ಕಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಬೇರೆ ಸಂಸ್ಕೃತಿಯಲ್ಲಿ ಹಾಗಿಲ್ಲ. ಭಗವಂತನನ್ನ ಸರ್ವವ್ಯಾಪಕ ಅಂತ ನಾವು ಹೇಳ್ತೇವೆ, ಸರ್ವಾಂತರ್ಯಾಮಿ ಅಂತ ಹೇಳ್ತೇವೆ. ಆದರೆ ವಿದೇಶಿ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ಮತಗಳು ಭಗವಂತನ ಸರ್ವವ್ಯಾಪಕತ್ವ ಎಲ್ಲಿದೆ ಅಂತ ಕೇಳಿದರೆ ಸರ್ವಜ್ಞತ್ವಕ್ಕೆ, ದೇವರ ಸರ್ವಜ್ಞತ್ವಕ್ಕೆ ಸರ್ವವ್ಯಾಪಕತ್ವ ಇದೆ ಹೊರತು ದೇವರಿಗೆ ಸರ್ವವ್ಯಾಪಕತ್ವವನ್ನು ಹೇಳಿಲ್ಲ ಎಲ್ಲೂ ಕೂಡ. ತಿಳ್ಕೊಳ್ಳಿ, ದೇವರಿಗೆ ಸರ್ವವ್ಯಾಪಕತ್ವವನ್ನು ಬೇರೆ ಸಂಸ್ಕೃತಿಗಳು ಹೇಳ್ತಾರೆ. ದೇವರು ಎಲ್ಲೋ ಲೋಕದಲ್ಲಿ ಇದ್ದಾನೆ ಅಷ್ಟೇ. ಹಾಗಾದ್ರೆ ಆ ಸೃಷ್ಟಿಕರ್ತ ಮಾಡತಕ್ಕಂಥ ಸೃಷ್ಟಿ ಎಲ್ಲ ಮನುಷ್ಯ ಇರ್ಬೋದು, ಈ ಭೂಮಿ ಇರ್ಬೋದು, ಸಸ್ಯ ಶ್ಯಾಮಗಳಿರ್ಬಹುದು, ಇವೆಲ್ಲವೂ ಕೂಡ ದೇವರು ಮಾಡಿರ್ತಕ್ಕಂಥ ಸೃಷ್ಟಿ ಅಂತ ಹೇಳಿದೆ ಹೊರತು ಆ ದೇವರೇ ಇದರಲ್ಲಿ ಇದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ ಎನ್ನುವುದನ್ನ ಕೇವಲ ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆ. ಆದ್ದರಿಂದ ಪ್ರಕೃತಿ ಆರಾಧನೆಯನ್ನ ಅತ್ಯಂತ ಸಹಜವಾಗಿ ಒಪ್ಪಿಕೊಳ್ಳುತ್ತಾ ಆ ಪ್ರಕೃತಿಯನ್ನೂ ಕೂಡ ಆ ಪರಮಾತ್ಮ ಸ್ವರೂಪವನ್ನೇ ಭಾವಿಸಿ ಆರಾಧನೆ ಮಾಡ್ತೇವೆ. ನಾವು ಗಂಗೆಯನ್ನು ಗಂಗಾ ಮಾತೆಯಿಂದ ಆರಾಧನೆ ಮಾಡ್ತೇವೆ, ಹಿಮಾಲಯ ಪರ್ವತವನ್ನ ಶಿವನ ಸ್ವರೂಪ ಅಂತ ಆರಾಧನೆ ಮಾಡ್ತೇವೆ. ಅಂದ್ರೆ ಅಶ್ವತ್ಥ ವೃಕ್ಷವನ್ನು ಆರಾಧನೆ ಮಾಡುವ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಅಂತ ಆರಾಧನೆ ಮಾಡ್ತೇವೆ. ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಆ ಪ್ರಕೃತಿಯನ್ನು ಪರಮೇಶ್ವರನ ಸ್ವರೂಪ ಅಂತ ಹೇಳ್ತಕ್ಕಂಥ ಭಾವನೆಯಿಂದ ಆರಾಧನೆ ಮಾಡ್ತಕ್ಕಂಥ ಪದ್ಧತಿ ಕೇವಲ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಇದೆ. ಇನ್ನು ಪರೋಪಕಾರಾರ್ಥಂ ಇದಂ ಶರೀರ ಅಂತ ಹೇಳೋ ರೀತಿಯಲ್ಲಿ ಎಲ್ಲಿ ಪರೋಪಕಾರದ ಗುಣ ಅತ್ಯಂತ ಪರಾಕಾಷ್ಠತೆ ಅಂತ ಹೇಳ್ತಿರ್ತದೋ, ಎಲ್ಲಿ ಪರೋಪಕಾರ ಅಂತ ಹೇಳ್ತಕ್ಕಂಥದ್ದು ಆ ವ್ಯಕ್ತಿಯ ಅಥವಾ ಯಾವುದೇ ವಿಷಯ ಆಗಲಿ ಅದರ ಉಸಿರೇ ಆಗಿರ್ತದೋ ಅದನ್ನ ದೈವತ್ವದ ಒಂದು ಚಿಂತನೆಯಿಂದ ಕಾಣ್ತಕ್ಕಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಆದ್ದರಿಂದಲೇ ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಕುರಿಗಳು ಉಪಕಾರ ಮಾಡ್ತೇವೆ, ಒಂಟೆಗಳು ಉಪಕಾರ ಮಾಡ್ತೇವೆ, ನಾವಕ್ಕೆ ಗೋಗಳನ್ನು ಮಾತ್ರ ಪೂಜೆ ಮಾಡಬೇಕು ಅಂತ. ಆದರೆ ಭಾರತೀಯ ಸಂಸ್ಕೃತಿಯ ಋಷಿಗಳು ಹೇಳ್ತಾ ಇದ್ದಾರೆ, ಗೋವುಗಳು ಎಲ್ಲದಕ್ಕಿಂತ ಹೆಚ್ಚು ಅತ್ಯಂತ ಉಪಕಾರಿಯಾಗಿರ್ತಕ್ಕಂಥ ಪ್ರಾಣಿಯಾಗಿದೆ. ಅದರಿಂದ ಅದನ್ನು ಪ್ರಾಣಿ ನೋಡಬಾರದು, ನಾವು ದೈವತ್ವದೊಂದಿಗೆ ಅದನ್ನು ನೋಡಬೇಕು. ಆದ್ದರಿಂದ ಪೂಜನೀಯ ಭಾವದಿಂದ ಮಾತೃ ಸ್ವರೂಪದಿಂದ ಗೋವುಗಳನ್ನು ನಾವು ಕಾಣ್ತಕ್ಕಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಅಂತಹ ಭಾರತೀಯ ಸಂಸ್ಕೃತಿ ಎಲ್ಲಿಂದ ಹುಟ್ಟಿ ಬಂದಿದೆ ಅಂತ ಹೇಳಿದ್ರೆ ಋಷಿ ಪರಂಪರೆಯಿಂದ ಹುಟ್ಟಿ ಬಂದಿದೆ. ಆದ್ದರಿಂದ ಋಷಿ ಋಣ ಎನ್ನುವುದು ಭಾರತೀಯ ಸಂಸ್ಕೃತಿಗೆ, ಸನಾತನ ಸಂಸ್ಕೃತಿಗೆ, ಸನಾತನ ಧರ್ಮಕ್ಕೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಪ್ರತಿನಿತ್ಯವೂ ಇರುತ್ತದೆ. ನಾವು ನಮಗೆ ಜ್ಞಾನ ಕೊಟ್ಟಿರ್ತಕ್ಕಂತಹ ಆ ಜ್ಞಾನದಿಂದ ಬದುಕಿನಲ್ಲಿ ಲೌಕಿಕ ಉನ್ನತಿಯನ್ನು, ಪಾರಮಾರ್ಥಿಕ ಶ್ರೇಯಸ್ಸನ್ನು ಪಡ್ಕೊಳ್ಳಿಕ್ಕೆ ಏನು ಜ್ಞಾನದ ಅವಶ್ಯಕತೆ ಇದೆ ಅದನ್ನು ನೀಡಿರ್ತಕ್ಕಂತಹ ಆ ನಮ್ಮ ಋಷಿ ಮುನಿಗಳಿಗೆ, ಗುರು ಹಿರಿಯರಿಗೆ ನಾವು ಸದಾ ಋಣಿಗಳಾಗಿರುತ್ತೇವೆ. ಆದ್ದರಿಂದ ಆ ಸಾಲವನ್ನು ನಾವು ತೀರಿಸಬೇಕು. ಹೇಗೆ ತೀರಿಸೋದು ಅಂತ ಕೇಳಿದರೆ ನಾವು
ಆ ಹಿಂದಿನಿಂದ ಪರಂಪರೆಗೆ ಬಂದಿರತಕ್ಕಂಥ ಸದ್ಗ್ರಂಥಗಳನ್ನು ನಿತ್ಯವೂ ಅಧ್ಯಯನ ಮಾಡಬೇಕು, ಅದರ ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಅಂತಹ ಒಂದು ಋಷಿ ಪರಂಪರೆಯನ್ನ ಯಾರು ಇಂತಹ ಒಂದು ಕೆಲಸವನ್ನು ಮಾಡಿರ್ತಾರೋ ಅವರನ್ನ ನಾವು ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಳ್ಬೇಕು. ಅವರ ಬದುಕಿನ ನಾವು ಪ್ರೇರಿತರಾಗಿ ನಾವು ಕೂಡ ಜೀವನದಲ್ಲಿ ಆ ಒಂದು ನಿಟ್ಟಿನಲ್ಲಿ ಮುನ್ನಡೆಯತಕ್ಕಂತಹ ಒಂದು ದೃಢ ಸಂಕಲ್ಪವನ್ನು ಮಾಡಬೇಕು. ಈ ರೀತಿ ಪ್ರತಿನಿತ್ಯವೂ ಕೂಡ ಸ್ವಾಧ್ಯಾಯವನ್ನು ಮಾಡೋದರ ಮೂಲಕ, ಸಚ್ಚಿಂತನೆಗಳನ್ನು ಶ್ರವಣ ಮಾಡೋದರ ಮೂಲಕ, ಅಂತಹ ಮಹೋನ್ನತವಾದ ವ್ಯಕ್ತಿಗಳನ್ನ ಸ್ಮರಣೆ ಮಾಡೋದ್ರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಋಷಿ ಋಣವನ್ನು ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ತೀರಿಸಿಕೊಳ್ತಾ ಜ್ಞಾನವನ್ನು ವಿಕಾಸ ಮಾಡಿಕೊಳ್ತಾ ಆ ಬದುಕಿಗೆ ಪರಿಪೂರ್ಣತೆಯನ್ನು ತಂದುಕೊಳ್ಳಬೇಕು ಎನ್ನುವ ಆಶಯವನ್ನ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇವತ್ತು ವೀಣಾ ಧನಂಜಯರು ಮಾತ್ರ ಒಂದು ಮಾತು ಹೇಳಿದರು. ಏನಂತ ಕೇಳಿದ್ರೆ, ನಮ್ಮ ಅಪ್ಪ ಹೋಗೇ ಇಲ್ಲ, ಜೀವಂತವಾಗಿದ್ದಾರೆ. ಹೌದು, ನಾವು ಋಷಿ ಪರಂಪರೆ ನೋಡಿದರೆ ಎಲ್ಲ ಋಷಿ ಪರಂಪರೆ ಇವತ್ತಿಗೂ ಜೀವಂತವಾಗಿದ್ದಾರೆ. ಯಾವುದರ ಮೂಲಕ? ಅವ್ರು ಕೊಟ್ಟಿರ್ತಕ್ಕಂತಹ ಜ್ಞಾನದ ಮೂಲಕ, ಅವ್ರು ಕೊಟ್ಟಿರ್ತಕ್ಕಂತಹ ಒಂದು ಸತ್ಪಥದಲ್ಲಿ ಸಾಕ್ತಕ್ಕಂತಹ ಆ ಒಂದು ಮಹೋನ್ನತವಾದ ಮಾರ್ಗದರ್ಶನದ ಮೂಲಕ. ಅದನ್ನು ಹೇಳ್ತಾ ಇದ್ದೆ, ಮನುಷ್ಯ ಯಾರು ಬದುಕಬಹುದು, ಆದರೆ ಯಾರು ಹೋದ ಮೇಲೂ ಬದುಕ್ತಾ ಇರ್ತಾರೋ ಅವರು ಮಾತ್ರ ಬದುಕಿನಲ್ಲಿ ಧನ್ಯತೆಯನ್ನು ಕಂಡುಕೊಂಡಿದ್ದಾರೆ. ಅವರ ಬದುಕು ಮಾತ್ರ ಪರಮಾತ್ಮನಿಗೆ ಪ್ರಿಯವಾದ ಬದುಕಾಗಿದೆ ಅಂತ ಅರ್ಥ. ಯಾಕೆಂದ್ರೆ ಬರುವಾಗ ಏನೂ ಇರುವುದಿಲ್ಲ, ಆದರೆ ಹೇಳ್ತಿರ್ತೇವೆ, ಉಸಿರೊಡೆಯುವ ವೇಳೆಯಲ್ಲಿ ಹೆಸರು ನಿನಗೆಲ್ಲಿದೆಯೋ, ಹೆಸರಿಟ್ಟು ಹರಸುವರು ಹಿರಿಯರು ನಿನಗಾದ. ಉಸಿರೊಡೆಯುವ ವೇಳೆಯಲ್ಲಿ ಹೆಸರು ನಿನಗೆಲ್ಲಿದೆಯೋ, ಹೆಸರಿಟ್ಟು ಹರಸುವರು ಹಿರಿಯರು ನಿನಗಾದ. ಉಸಿರ ನೀ ತೊರೆವಾಗ ಹೆಸರಲ್ಲಿ ನಿಲ್ಲದಿರೆ, ಉಸಿರ ನೀ ತೊರೆವಾಗ ಹೆಸರಲ್ಲಿ ನಿಲ್ಲದಿರೆ, ವ್ಯರ್ಥವದು ಬದುಕಾಗ ಸಚ್ಚಿದಾನಂದ. ವ್ಯರ್ಥವದು ಬದುಕಾಗ ಸಚ್ಚಿದಾನಂದ. ಉಸಿರೆಳೆವ ವೇಳೆಯಲ್ಲಿ ಹೆಸರು ನಿನಗೆಲ್ಲಿದೆಯೋ. ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬಿದ್ದ ಕ್ಷಣದಲ್ಲಿ ಮನುಷ್ಯನಿಗೆ ಮಾಮೂಲಿ ಹೆಸರು ಇರುವುದಿಲ್ಲ. ಈಗ ಕೆಲವರು ಇರ್ತಾರೆ, ಅಮೆರಿಕನ್ ನಗರಗಳಲ್ಲಿರ್ತಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಸಂಸ್ಕೃತಿ ಪರಂಪರೆ ಅಲ್ಲ, ವಾಟ್ ಎವರ್ ಇಟ್ ಮೇ ಬಿ. ಆದರೆ ಉಸಿರು ಒಡೆಯುವ ಆ ಸಮಯದಲ್ಲಿ ಹೆಸರಿರುವುದಿಲ್ಲ. ನಾವು ಎಷ್ಟೋ ವೃದ್ಧ ಆದ ನಂತರ ಎಷ್ಟೋ ದಿವಸಕ್ಕೆ 10 ದಿವಸ 11 ದಿವಸ ಎಷ್ಟೋ ಯೋಚನೆ ಮಾಡಿಕೊಂಡು ನಮ್ಮ ಸಂಪ್ರದಾಯದ ಅನುಸಾರವಾಗಿ ನಾಮಕರಣ ಪದ್ಧತಿ ಮಾಡ್ತೇವೆ, ನಾಮಕರಣ ಸಂಸ್ಕಾರ ಕೊಡ್ತೇವೆ. ಆ ದಿನ ಎಲ್ಲರಿಗೂ ಒಂದು ಹರ್ಷದ ವಾತಾವರಣ. ಅಪ್ಪ ಅಮ್ಮನಿಗೂ ಸಂತೋಷ, ಅಜ್ಜ ಅಜ್ಜಿಗೂ ಸಂತೋಷ, ಸ್ನೇಹಿತರು ಬಂಧು ಬಾಂಧವರಿಗೆ ಸಂತೋಷ, ಅಕ್ಕಪಕ್ಕ ಮನೆಯವರಿಗೂ ಸಂತೋಷ. ಎಲ್ಲ ಬಂದು ಆ ಹೊಸೊಡೆ ಇರ್ತಕ್ಕಂಥ ಮಗುವನ್ನು ನೋಡಿ ಎಲ್ಲರೂ ನಮ್ಮ ಆಯ್ಸ್ತವ ಮಗು, ನನ್ನ ಒಂದು ಕೀರ್ತಿ ಪ್ರತಿಷ್ಠೆ ನೀರು ತಗೋ ಅಂತ ಬಾಯಿ ತುಂಬ ಹರಸಿ ಆವತ್ತು ಆ ಮಗುವಿಗೆ ಆಶೀರ್ವಾದ ಮಾಡ್ತಾರೆ. ಆದರೆ ಅವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದವನ್ನ ಸಾಕಾರ ರೂಪದಲ್ಲಿ ಬದುಕಿನಲ್ಲಿ ತೋರಿಸ್ತಕ್ಕಂಥವರು ಕೆಲವೇ ಮಂದಿ. ಆದ್ದರಿಂದ ಉಸಿರೊಡೆಯುವ ವೇಳೆಯಲ್ಲಿ ಹೆಸರು ನಿನಗೆಲ್ಲಿದೆಯೋ, ಹೆಸರಿಟ್ಟು ಹರಸುವರು ಹಿರಿಯರು ನಿನಗಾದ. ಕೆಲವರು ಇರ್ತಾರೆ, ಈಗ ಹೇಳಿದಲ್ಲ ಬನ್ನಂಜಯ ಗೋವಿಂದಾಚಾರ್ಯ ಅಂತ ಮಹಾತ್ಮರು ಕೆಲವರು ಇರ್ತಾರೆ, ಏನು ಹಿರಿಯರು ಆಶೀರ್ವಾದ ಮಾಡಿರ್ತಾರೋ ಗುರು ಹಿರಿಯರು ಅದನ್ನು ಮೀರಿಸುವ ರೀತಿಯಲ್ಲಿ ಬದುಕಿನಲ್ಲಿ ಆ ಸಾಧನೆಯನ್ನು ಮಾಡಿ ತಮ್ಮ ಬದುಕನ್ನೇ ಒಂದು ತಪಸ್ಸಾಗಿ ಮಾಡಿಕೊಂಡು ತಮ್ಮ ಗುರಿಗಳಿಗೆ ಪ್ರತಿಕ್ಷಣವು ಪರಿತಪಿಸುತ್ತಾ ಪ್ರಾಮಾಣಿಕ ಕಳಕಳಿಯಿಂದ ತಮ್ಮ ಗುರಿಯಡಿಗೆ ಸಾಗುತ್ತಾ ಆ ಬದುಕನ್ನೇ ತಪಸ್ಸಾಗಿ ಮಾಡಿಕೊಂಡು ಅವರು ಹಿರಿಯರು ಏನು ಅವರು ಹರಿಸಿರ್ತಾರೋ ನಾಮಕರಣ ದಿವಸ ಅದಕ್ಕೆ ಅವರು ಅನರ್ಥವಾಗಿ ಬಾಳ್ತಾರೆ. ಬದುಕು ಪ್ರತಿಯೊಬ್ಬರು ತಪಸ್ಸೇ ಆಗಬೇಕು. ನೀವು ಲೌಕಿಕ ಉನ್ನತಿಯನ್ನ ಅಥವಾ ಪಾರಮಾರ್ಥಿಕ ಶ್ರೇಯಸ್ಸನ್ನ ಬದುಕಲ್ಲಿ ಪಡ್ಕೋಬೇಕು ಅಂತಾದ್ರೆ ನಿಮ್ಮ ಒಂದು ಬದುಕಿನ ಲೌಕಿಕ ಅನ್ಕೊಳ್ಳಿ,
ನಿಮ್ಮ ಲೌಕಿಕವಾಗಿರ್ತಕ್ಕಂತಹ ಜೀವನದ ಆ ಒಂದು ಔನ್ನತ್ಯಕ್ಕೆ ಪೂರಕವಾಗಿರ್ತಕ್ಕಂತಹ ಉದಾತ್ತವಾದ ಚಿಂತನೆ, ಶ್ರೇಷ್ಠವಾದ ಮೂಲ್ಯ ಇವುಗಳು ಹೊಂದಿರತಕ್ಕಂಥ ಉನ್ನತ ಗುರಿ ಇಟ್ಟುಕೊಂಡು ಆ ಗುರಿಗೆ ಪೂರಕವಾಗಿ ನಿಮ್ಮಲ್ಲಿರ್ತಕ್ಕಂಥ ದೈಹಿಕ ಶಕ್ತಿಯನ್ನು, ನಿಮ್ಮಲ್ಲಿರ್ತಕ್ಕಂಥ ಇಂದ್ರಿಯಗಳ ಶಕ್ತಿಯನ್ನು, ನಿಮ್ಮಲ್ಲಿರ್ತಕ್ಕಂಥ ಮಾನಸಿಕ ಬೌದ್ಧಿಕ ಶಕ್ತಿಯನ್ನು ನೀವು ಬಳಸ್ಕೊಳ್ತಾ ಇದ್ರೆ ಆ ಬದುಕೆ ತಪಸ್ಸಾಗುತ್ತೆ. ಅದು ತಪಸ್ಸು. ಆದ್ದರಿಂದ ಬದುಕಿನಲ್ಲಿ ಲೌಕಿಕವಾಗಿರ್ತಕ್ಕಂತಹ ಒಂದು ಉನ್ನತಿಯನ್ನು ಪಡ್ಕೊಳ್ಬೇಕಾದ್ರೂ ನಿಮ್ಮ ಬದುಕು ತಪಸ್ಸಾಗಿರಬೇಕು. ಪಾರಮಾರ್ಥಿಕವಾಗಿರ್ತಕ್ಕಂತಹ ಆ ಒಂದು ಶ್ರೇಯಸ್ಸನ್ನು ಬದುಕಲ್ಲಿ ಪಡ್ಕೊಳ್ಬೇಕು ಅಂತ ಆದರೂ ಕೂಡ ಬದುಕು ತಪಸ್ಸಿಯಾಗಿರಬೇಕು. ಯಾಕೆ ಅಂತ ಕೇಳಿದ್ರೆ ಅಂತರಂಗದಲ್ಲಿ ತಪನೆ ಇದ್ದಾಗ ಮಾತ್ರ, ಪ್ರಾಮಾಣಿಕ ಕಳಕಳಿ ಇದ್ದಾಗ ಮಾತ್ರ, ನಿಜವಾಗಿರ್ತಕ್ಕಂತಹ ಆ ಇಚ್ಛೆ ಇದ್ದಾಗ ಮಾತ್ರ ತಪಸ್ಸು ಫಲಿಸುತ್ತದೆ. ಇಲ್ಲದಿದ್ರೆ ಏನಾಗುತ್ತೆ, ವಿಷ್ಣು ಸಹಸ್ರನಾಮ ಹೋಗ್ತಾನೆ ಇರ್ತೇವೆ ಪ್ರತಿನಿತ್ಯವೂ ಕೂಡ, ಟೇಕನ್ ಫಾರ್ ಗ್ರಾಂಟೆಡ್ ಅಷ್ಟೇ. ನಮಗೆ ಯಾವ ಬೇರೆ ದಿವಸ ಉಪವಾಸ ಇರ್ತೇವೆ, ಏಕಾದಶಿ ಬಂದ್ರೆ ಅವತ್ತೇ ನಮಗೆ ಹಸಿವಾಗುವುದು. ಹೌದಾ? ಮಹಾಶಿವರಾತ್ರಿ ಬಂದ್ರೆ ಅವತ್ತೇ ನಿದ್ದೆ ಬರೋದು. ಯಾಕೆ ಅಂತ ಕೇಳಿದ್ರೆ ದೇವರನ್ನ ಪಡ್ಕೊಳ್ಬೇಕು ಅನ್ನುವ ಪ್ರಾಮಾಣಿಕವಾದ ತಪನ ಒಳಗೆ ಇರುವುದಿಲ್ಲ. ಯಾಂತ್ರಿಕವಾಗಿ ಜೀವನ ಸಾಗ್ತಾ ಇರುತ್ತೆ. ಏನೋ ಮಾಡಬೇಕು, ಬೆಳಗ್ಗೆ 2 ಗಂಟೆ ಪೂಜೆ ಮಾಡ್ತೇವೆ. ಆದರೆ ಯಾವುದೇ ಒಂದು ಉಪಾಸನೆ ಮಾಡುವಾಗ ಗೊತ್ತಿರಬೇಕು, ನಮ್ಮ ದೇವರು ಸರ್ವಶಕ್ತ, ನಮ್ಮ ದೇವರು ಸರ್ವಜ್ಞ, ನಮ್ಮ ದೇವರು ಸರ್ವವ್ಯಾಪಕ, ನಮ್ಮ ದೇವರು ಸರ್ವ ಅಂತರ್ಯಾಮಿ, ನಮ್ಮ ದೇವರು ಸರ್ವಸಾಕ್ಷಿ, ನಮ್ಮ ದೇವರು ಕರ್ಮಾಧ್ಯಕ್ಷ. ಈ ದೇವರ 6 ಸ್ವರೂಪದ ಲಕ್ಷಣ ತಿಳ್ಕೊಳ್ಳದೆ ಯಾವ ಉಪಾಸನೆ ಎಂದು ಯಾರಿಗೂ ಫಲಿಸುವುದಿಲ್ಲ. ತಿಳ್ಕೊಳ್ಳಿ, ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ನಮ್ಮ ದೇವರು ಸರ್ವಶಕ್ತ, ನಂಬಿಕೆ ಇರಬೇಕು. ಯಾವುದೇ ಉಪಾಸನೆ ಮಾಡಿ, ವೆಂಕಟೇಶ್ವರ ಆಗಿರ್ಬೋದು, ಶ್ರೀರಾಮ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅಮ್ಮ ಯಾವುದೇ ಆಗಿರಲಿ, ನಮ್ಮ ದೇವರು ಸರ್ವಶಕ್ತ, ನಮ್ಮ ದೇವರು ಸರ್ವಜ್ಞ. ನಾವೊಂದು ಯೋಚನೆ ಮಾಡಿದ್ರೆ ನಮ್ಮದು ಭಾವನೆ ಗೊತ್ತಾಗಿರುತ್ತೆ ಅವರಿಗೆ. ನಮ್ಮ ದೇವರು ಸರ್ವಜ್ಞ, ನಮ್ಮ ದೇವರು ಸರ್ವವ್ಯಾಪಕ, ಎಲ್ಲ ಕಡೆ ಇದ್ದಾನೆ, ಸ್ವಾಮಿ ಪ್ರೆಸೆಂಟ್, ಎಲ್ಲ ಕಡೆ ಇದ್ದಾನೆ. ನಮ್ಮ ದೇವರು ಸರ್ವಾಂತರ್ಯಾಮಿ, ಎಲ್ಲರ ದೇಹವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಅಹಂಕಾರವನ್ನು, ಚಿತ್ತವನ್ನು, ಪ್ರಾಣವನ್ನು ಪ್ರತಿ ಕ್ಷಣವೂ ಬಿಡುತ್ತಾ ಇದ್ದಾನೆ. ಸರ್ವಾಂತರ್ಯಾಮಿ, ಸರ್ವಸಾಕ್ಷಿ. ನಮ್ಮ ದೇವರು ನಾನು ಮಾಡ್ತಕ್ಕಂಥ ಎಲ್ಲ ಯೋಚನೆಗಳಿಗೆ, ನಾನು ಮಾಡ್ತಕ್ಕಂಥ ಆಡ್ತಕ್ಕಂಥ ಎಲ್ಲ ಮಾತುಗಳಿಗೆ, ನಾನು ಮಾಡ್ತಕ್ಕಂಥ ಎಲ್ಲ ಕ್ರಿಯೆಗಳಿಗೆ ಸಾಕ್ಷಿಯಾಗಿದ್ದಾನೆ. ನಮ್ಮ ವೆಂಕಟೇಶ ದೇವರ ಒಂದು ಗಮನಕ್ಕೆ ಬರದೆ ಒಂದು ಯೋಚನೆ ಮಾಡಲಿಕ್ಕೂ ಆಗುವುದಿಲ್ಲ. ನಮ್ಮ ವೆಂಕಟೇಶ ದೇವರ ಗಮನಕ್ಕೆ ಬರದೆ ಒಂದು ಮಾತಾಡಲಿಕ್ಕೂ ಆಗುವುದಿಲ್ಲ. ನಮ್ಮ ವೆಂಕಟೇಶ ದೇವರ ಗಮನಕ್ಕೆ ಬರದೆ ಒಂದು ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಕ್ಕಂಥ ಪ್ರಜ್ಞೆ ನಿಮ್ಮಲ್ಲಿ ನಿರಂತರವಾಗಿದ್ರೆ ಜೀವನದಲ್ಲಿ ಉದ್ಧಾರ ಆಗ್ತದೆ. ತಿಳ್ಕೊಳ್ಳಿ, ತತ್ವವನ್ನು ತಿಳ್ಕೊಳ್ಳದೆ, ಭಗವಂತ ತತ್ವ ಸ್ವರೂಪದ ಲಕ್ಷಣ ತಿಳ್ಕೊಳ್ಳದೆ ಯಾವ ಉಪಾಸನೆ ಎಂದಿಗೂ ಯಾರಿಗೂ ಸಿದ್ಧಿಸುವುದಿಲ್ಲ. ಆದ್ದರಿಂದ ತತ್ವ ಗೊತ್ತಿರಬೇಕು ಮೊದಲು ದೇವರದ್ದು. ಜ್ಞಾನಗಳಾಗಲಿ, ದೇವರ ಸರ್ವಜ್ಞ, ದೇವರ ಸರ್ವಶಕ್ತ, ದೇವರ ಸರ್ವವ್ಯಾಪಕ, ದೇವರ ಸರ್ವಾಂತರ್ಯಾಮಿ, ದೇವರ ಸರ್ವಸಾಕ್ಷಿ, ದೇವರ ಕರ್ಮಾಧ್ಯಕ್ಷ. ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ದೇವರು ಮಾನದಂಡವಾಗಿ ಫಲ ಕೊಡ್ತಾ ಇದ್ದಾರೆ. ಶುಭಾಶುಭ ಫಲಗಳನ್ನು ಕೊಡುವುದು ನಮ್ಮ ಕರ್ಮಕ್ಕೆ ಅನುಗುಣವಾಗಿ. ಆದರೆ ದೇವರ ಕರ್ಮಾಧ್ಯಕ್ಷನಾಗಿರುವುದರಿಂದ ಒಂದು ವೇಳೆ ಕೆಟ್ಟ ಕರ್ಮಗಳಿಗೆ ಫಲವನ್ನು ಅನುಭವಿಸತಕ್ಕಂತಹ ಆ ವಿಷಮ ಪರಿಸ್ಥಿತಿ ಇದ್ರೂ ಕೂಡ ನಾವು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪಪಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ಕರ್ಮಾಧ್ಯಕ್ಷ ಆಗಿರತಕ್ಕಂಥ ದೇವರು ಆ ಪಾಪವನ್ನು ಕಡಿಮೆ ಮಾಡಿ ನಮಗೆ ಜೀವನದಲ್ಲಿ ಒಳ್ಳೆಯ ಮಾಡ್ತಾನೆ. ಆದ್ದರಿಂದ ಈ 6 ಅಂಶಗಳನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಮಾಡ್ತಕ್ಕಂತಹ ಉಪಾಸನೆ ಸಿದ್ಧಿಸುತ್ತದೆ. ಇಲ್ಲದಿದ್ರೆ ಎಷ್ಟು ವರ್ಷ ಆದರೂ ಅಷ್ಟೇ. ಪ್ರತಿ ವರ್ಷ, ಪ್ರತಿ ತಿಂಗಳು ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದ್ದು, ಪ್ರತಿ ತಿಂಗಳು ತಿರುಪತಿ ಮೆಟ್ಲು ಹತ್ತಿದ್ದು, ಇಲ್ಲಿ ಮುಳುಗಾಲು ಗೇಟಿಗೆ ಬಂದುಕೊಂಡೆ ಯಾವ್ದು ಮಾಡಬಾರ್ದು ಅದನ್ನೇ ಮಾಡ್ತಾ ಇರ್ತಾರೆ. ಹೌದಾ? ಯಾಕೆ? ತತ್ವ ಗೊತ್ತಿರುವುದಿಲ್ಲ. ಸ್ಪಿರಿಚುವಾಲಿಟಿ ಇಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಎಕ್ಸ್ಟರ್ನಲ್ ರಿಚುವಲ್ಸ್. ಹೊರಗಿನ ಆಚಾರ ವಿಚಾರಗಳು ಎಂದಿಗೂ ಆಧ್ಯಾತ್ಮಿಕತೆ ಆಗಲಿ ಸಾಧ್ಯ ಇಲ್ಲ. ತಿಳ್ಕೊಳ್ಳಿ, ಯಾರು ತಿಳ್ಕೊಳ್ಳಿ, ಪರಮೋಕ್ಷರವರು. ಹೊರಗಿನ ಆಚಾರ ವಿಚಾರಗಳು ಬಡಿ ಮೈಲಿಗೆ ಎನ್ನುವುದು ಆಧ್ಯಾತ್ಮಿಕತೆ ಅಲ್ಲ. ಆಧ್ಯಾತ್ಮಿಕ ಸ್ಪಿರಿಚುವಾಲಿಟಿ ಇಸ್ ಎಂಟೈರ್ಲಿ ಡಿಫರೆಂಟ್. ಅದು ಗಟ್ಟಿ ಇದ್ರೆ ಮಾತ್ರ ತತ್ವ ಗೊತ್ತಾಗುತ್ತೆ. ಆದ್ದರಿಂದ ಜೀವನದಲ್ಲಿ ನಮ್ಮ ಋಷಿಗಳು ಹೇಳಿರ್ತಕ್ಕಂಥ ಈ ವಿಚಾರವನ್ನು ನಾವು ಆಳ ತಿಳ್ಕೊಳ್ಬೇಕು. 6 ಅಂಶ ತಿಳ್ಕೊಳ್ಳಿ. ಎಲ್ಲಿ ತಪ್ಪು ಮಾಡ್ತೀರಿ ನೀವು? ನಿಮಗೆ ನಿಜವಾದ ತಪ್ಪನೇ ಇದ್ರೆ, ನಾನು ವೆಂಕಟೇಶ್ವರ ಸ್ವಾಮಿ ಗೊತ್ತಿಲ್ಲದೆ ಇದ್ದ ಹಾಗೆ ಒಂದು ಯೋಚನೆ ಮಾಡೋಕೆ ಆಗುದಿಲ್ಲ ಅಂತ ಯೋಚನೆ ಮಾಡಿದ್ರೆ ಕೆಟ್ಟ ಯೋಚನೆ ಬರ್ತದೆ ನಿಮಗೆ. ವೆಂಕಟೇಶ್ವರ ಸ್ವಾಮಿ ಗೊತ್ತಾಗದಾಗೆ ಒಂದು ಮಾತಾಡೋಕ್ಕಾಗುವುದಿಲ್ಲ ಅಂತ ಹೇಳಿ ಪ್ರಜ್ಞೆ ಇದ್ರೆ ನೀವು ಯಾರು ಚಾಡಿ ಹೇಳ್ತೀರಾ, ಅಸೂಯೆ ಪಡ್ತೀರಾ, ಸುಳ್ಳು ಹೇಳ್ತೀರಾ? ಸಾಧ್ಯನೇ ಇಲ್ಲ. ನಿಜವಾದ
ನಿಜವಾದ ಪ್ರಾಮಾಣಿಕ ಕಳಕಳಿದ್ರೆ ಸಾಧ್ಯ ಇಲ್ಲ, ಡೋಂಗಿ ಇದ್ರೆ ಆಗುತ್ತೆ. ಆದರೆ ವೆಂಕಟೇಶ್ವರ ಸ್ವಾಮಿ ಗೊತ್ತಾಗದಾಗೆ ಒಂದು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿದ್ಬಿಟ್ರೆ ಕೆಟ್ಟ ಕೆಲಸ ಯಾಕೆ ಮಾಡ್ತೇವೆ ನೋಡಿ. ಆಧ್ಯಾತ್ಮಿಕತೆಯ ಪುರೋಗತಿ ಆ ಒಂದು ಬೆಳವಣಿಗೆ ಇಲ್ಲಿ ಶುರುವಾಗುವುದು. ತತ್ವ ಇಟ್ಟುಕೊಂಡು ಆಚಾರ ವಿಚಾರ ಇಟ್ಕೊಳ್ಳಿ. ತತ್ವ ಇಲ್ಲ ಆಚಾರ ವಿಚಾರ ಮಾಡಕ್ಕೆ ಹೋದ್ರೆ ಒಂದು ಕಡೆಯಿಂದ ಪೂಜೆ ಮಾಡ್ತಾನೆ ಇರ್ತೇವೆ, ಮತ್ತೊಂದು ಕಡೆಯಿಂದ ಹೋಗಿ ನೋಡಿದ್ರೆ ಇವತ್ತು ಅನೇಕರು ಪ್ರಪಂಚದಲ್ಲಿ 3 ಜನ ಇದ್ದಾರೆ, ಇಷ್ಟು ಅಗ್ನೋಟಿಕ್ಸ್ ಅಲ್ವಾ, ಅವರೇ ಜಾಸ್ತಿ ಇದ್ದಾರೆ. ಯಾಕೆ ಗೊತ್ತುಂಟ? ನಾನು ನೋಡಿಲ್ಲ ದೇವರು, ನಾನು ಯಾಕೆ ಹೋಗ್ಬೇಕು ಅಂತ. ಯಾಕೆ ಅವರು ಆ ಥರ ಆಗ್ತಾ ಇದ್ದಾರೆ ಅಂತ ಕೇಳಿದ್ರೆ, ಇದು ಒಂದ್ ಕಡೆ ದೇವರ ಪೂಜೆ ಮಾಡೋದು, ಮತ್ತೊಂದು ಕಡೆ ಸಮಾಜದಲ್ಲಿ ಬೆಳೆದು ಮಾಡುವಾಗ ಅವ್ರಿಗೆ ಅನಿಸ್ತದೆ ಇದು ಯಾಕಪ್ಪ, ಇದರಿಂದ ನಾವು ನಿರ್ಲಿಪ್ತರಾಗಿದ್ರೆ ಒಳ್ಳೇದು ಅಂತ. ಅಜ್ಞೇಯತಾವಾದಿಗಳು ಜಾಸ್ತಿ ಯಾಕೆ ಆಗ್ತಾ ಇದ್ದಾರೆ? ಯುರೋಪ್ನಲ್ಲಿ ಪೂರ್ತಿ ಅಜ್ಞೇಯತಾವಾದಿಗಳೇ ಆಗ್ತಾ ಇದ್ದಾರೆ ಇವತ್ತು. ಯಾಕೆ ಕೇಳಿದ್ರೆ ಕಾರಣ, ದಿಸ್ ಇಸ್ ರೀಸನ್. ಆದ್ದರಿಂದ ಇವತ್ತು ನಿಜವಾದ ಆಧ್ಯಾತ್ಮಿಕತೆ ಜೀವಿ ಸಮಾಜಕ್ಕೆ ಎಂದು ಭಾರ ಆಗೋದಿಲ್ಲ. ತಿಳ್ಕೊಳ್ಳಿ, ಭಗವಂತ ಸರ್ವಜ್ಞ, ಅದು ತಪ್ಪು ಮಾಡೋದಿಲ್ಲ. ಭಗವಂತ ಸರ್ವವ್ಯಾಪಕ ಆದ್ಮೇಲೆ ಭಗವಂತ ಸರ್ವಾಂತರ್ಯಾಮಿ ಎಲ್ಲರೂ ಇದ್ದಾನಂತೆ. ಸರ್ವೇಶು ಭೂತೇಶು ತಿಷ್ಠೋತ್ತ ಪರಮೇಶ್ವರ ಭಗವಂತ ಹೇಳಿದಾಗೆ ಎಲ್ಲರನ್ನೂ ಭಗವಂತ ಇರುವಾಗ ನಾವು ಯಾಕೆ ಜಾತಿ ನೋಡಬೇಕು, ಯಾಕೆ ಕುಲ ನೋಡಬೇಕು, ಯಾಕೆ ಅವನ ಅಧಿಕಾರ ನೋಡಬೇಕು, ಯಾಕೆ ಅವನ ಅಂತಸ್ತು ನೋಡಬೇಕು? ಎಲ್ಲಕ್ಕಿಂತ ಶುದ್ಧ ಭಕ್ತಿ ಇದ್ರೆ ಸಾಕು ಅಂತ ಭಗವಂತ ಹೇಳ್ತಾ ಇದೆ. ಮನ್ಯೇ ಧನಾಭಿಜನರೂಪ ತಪಃಶ್ರುತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಆದ್ದರಿಂದ ಇದೆಲ್ಲ ನೋಡಕ್ ಹೋಗ್ಬಿಡಿ. ಭಕ್ತಿ ಇಲ್ಲ ಅಂದ್ರೆ ಯಾವುದು ಸಿದ್ಧಿಸುವುದಿಲ್ಲ ಅಂತ ಭಾಗವತ ಹೇಳ್ತಾ ಇದೆ. ಆದ್ರಿಂದ ಅದು ಯಾವ ಪ್ರಜ್ಞೆಯಿಂದ ಯಾವ ಬರ್ತದೆ? ನನ್ನ ವೆಂಕಟೇಶ್ವರ ಸ್ವಾಮಿ ಎಲ್ಲರನ್ನೂ, ದೇಹವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಚಿತ್ತವನ್ನು, ಅಹಂಕಾರವನ್ನು, ಪ್ರಾಣವನ್ನು ಪ್ರತಿಕ್ಷಣವು ಬೆಳಗ್ತಾ ಇದ್ದಾನೆ ಎನ್ನುವ ಪ್ರಜ್ಞೆ ಇದ್ದಾಗ ನಿಮಗೆ ಎಲ್ಲರಲ್ಲೂ ಪರಮಾತ್ಮನೇ ಕಾಣಿಸ್ತಾನೆ. ಎಲ್ಲರ ಮೇಲೂ ಪ್ರೀತಿ ಬರ್ತದೆ. ಅರಿಷಡ್ವರ್ಗಗಳನ್ನ ಗೆಲ್ಲಬಹುದು, ರಾಗದ್ವೇಷಗಳನ್ನ ಗೆಲ್ಲಬಹುದು, ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಬಹುದು. ಎಷ್ಟು ಸುಲಭ ನೋಡಿ. ಅಂದ್ರೆ ತತ್ವದ ಆ ಒಂದು ದೃಢವಾದ ತಳಹದಿಯ ಮೇಲೆ ನಿಮ್ಮ ಜೀವನದ ಆಚಾರ ವಿಚಾರ ಸಂಪ್ರದಾಯವನ್ನು ರೂಢಿಸಿಕೊಂಡಾಗ ಅದು ನಿಮಗೆ ನಿಜವಾಗಿರತಕ್ಕಂಥ ಫಲವನ್ನ ಜೀವನದಲ್ಲಿ ಕೊಡ್ತದೆ. ತತ್ವವನ್ನು ಮರೆತರೆ ಏನೂ ಇಲ್ಲ. ಅದೇ ಹೇಗೆ ಅಂತ ಹೇಳಿದ್ರೆ ಫೌಂಡೇಶನ್ ಇಲ್ಲದೆ ನಾವು ಬಿಲ್ಡಿಂಗ್ ಕಟ್ಟಿದಂಗಾಗುತ್ತೆ, ಯಾವ ಬೇಕಾದ್ರೂ ಕುಸಿದು ಹೋಗ್ಬೋದು. ಆದ್ದರಿಂದ ಕಷ್ಟ ಬರಲಿ ನಷ್ಟ ಬರಲಿ, ಭಗವಂತ ಕರ್ಮಾಧ್ಯಕ್ಷ ಅಂತ ಗೊತ್ತಾಯ್ತು ಅನ್ಕೊಳ್ಳಿ. ಎಷ್ಟೋ ಜನ ಕಷ್ಟ ಬಂದಾಗ ದೇವರನ್ನು ಮರೆತು ಬಿಡ್ತಾರೆ, ಸಂಶಯ ಪಡ್ತಾರೆ. ಪಕ್ಕದ ಮನೆಯವರು ಚೆನ್ನಾಗಿದ್ದಾನೆ, ದೇವಸ್ಥಾನಕ್ಕೆ ಹೋಗುವುದಿಲ್ಲ. ಮಕ್ಕಳು ಹೇಳ್ತಾ ಇರ್ತಾರೆ, ಇವತ್ತು ನೋಡಿ ಇಂಥ ಕಾರ್ಯಕ್ರಮ ಬರುವಾಗ ನಿರೋಧಾತ್ಮವಾದ ವ್ಯಕ್ತಿತ್ವವನ್ನ, ನಿರ್ಭಯವಾದ ವ್ಯಕ್ತಿತ್ವವನ್ನ ಬಾಳಿ ಬದುಕಿದವರು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯ ಅವರ ಒಂದು ನುಡಿ ಸ್ಮರಣೆಯನ್ನ ಮಾಡ್ತಾ ಇದ್ದಾವೆ ಅಂತಂದ್ರೆ ಯಾರು ಬರಬೇಕು? ಯುವಕರು ಬರಬೇಕು. ಇವತ್ತು ಭಾನುವಾರ ಕರ್ಕೊಂಡು ಬರಬೇಕು, ಬಿಟ್ಟು ಬಂದಿದ್ದೀರಿ ನೀವು. ಯಾಕೆ ಅಂತ ಕೇಳಿದ್ರೆ ನೀವು ಹೇಳೋದೇ ಇಲ್ಲ, ಅವ್ರು ಬರೋದೇ ಇಲ್ಲ. 2 ಕ್ವಶ್ಚನ್ ಅವರನ್ನು ಹಾಕಿದ್ರೆ ನೀವು ಶೇಖರ್ ಬಿಡ್ತೀರಿ. ಅವರು ಆ ಥರ ಇದೆ ಪರಿಸ್ಥಿತಿ. ಹೌದಾ? ಪ್ರತಿ ಮನೆಯಲ್ಲೂ ತಿಳ್ಕೊಳ್ಳಿ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರೆ. ಯಾಕೆಂತ ಕೇಳಿದ್ರೆ ತತ್ವವನ್ನ ಗಟ್ಟಿಯಾಗಿ ಇಟ್ಟುಕೊಂಡು ಮಕ್ಕಳಿಗೆ ಆಚಾರ ವಿಚಾರ ಕಲಿಸಿ. ಆಗ ಮಕ್ಕಳು ಖಂಡಿತವಾಗಿಯೂ ನಮ್ಮ ಒಂದು ಸಂಪ್ರದಾಯ ಒಪ್ಪಿಕೊಳ್ತಾರೆ. ಆದ್ದರಿಂದ ಇಂಥ ಒಂದು ಇದಕ್ಕೆ ಬರುವಾಗ ನಾವೇನ್ ಮಾಡಬೇಕು? ಯುವಕರನ್ನ ಕರ್ಕೊಂಡ್ ಬರಬೇಕು, ಮಕ್ಕಳನ್ನ ಕರ್ಕೊಂಡ್ ಬರಬೇಕು, ಅವರಲ್ಲಿ ಇದರಲ್ಲಿ ಅಭಿರುಚಿಯನ್ನು ಹುಟ್ಟಿಸ್ಬೇಕು, ಅವರ ಜ್ಞಾನ ಪರಂಪರೆಯನ್ನ ಅವರಲ್ಲಿ ಬಿತ್ತಬೇಕು ಅಂತ ಕೆಲಸ ಆಗಬೇಕಾಗಿದೆ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ಉಸಿರೊಡೆವ ವೇಳೆಯಲ್ಲಿ ಹೆಸರು ನಿನಗೆಲ್ಲಿದೆಯೋ, ಹೆಸರಿಟ್ಟು ಹರಸುವರು ಹಿರಿಯರು ನಿನಗಾಗ, ಉಸಿರನಿ ತೊರೆವಾಗ ಹೆಸರಿಲ್ಲಿ ನಿಲ್ಲದಿರೆ ವ್ಯರ್ಥವದು ಬದುಕಾಗ ಸಚ್ಚಿದಾನಂದ. ಹೇಗೆ ಬದುಕ್ತೇವೆ? ಹುಟ್ಟುವುದು, ಇರುವುದು, ಬೆಳೆಯುವುದು, ಪರಿಣಾಮವನ್ನು ಹೊಂದುವುದು, ಹಾಗೆ ಆ ಒಂದು ವಿಕಾರವನ್ನು ಕಾಣುವುದು, ಕೊನೆಗೆ ಕ್ಷೀಣಿಸುವುದು, ನಾಶವಾಗುವುದು ಇದ್ದೇ ಇದೆ. ಆದರೆ ತಿಳ್ಕೊಳ್ಳಿ, ಹೋಗ್ತಾ ಇದ್ದೀವಲ್ಲ, ಒಂದು ಹೋಗಲೇಬೇಕು. ಒಂದು ದಿವಸ ಉಸಿರು ಹೋಗುತ್ತೆ. ಆದ್ರೆ ತಿಳ್ಕೊಳ್ಳಿ, ಉಸಿರು ಹೋಗುವಾಗ ಅದರೊಟ್ಟಿಗೆ ಹೆಸರು ಹೋಯ್ತು ಅಂತಂದ್ರೆ ಎಷ್ಟೇ ಕಷ್ಟಪಟ್ಟರು
ಹೆಸರಂತ ಒಂದು ದಿವಸ ಹೋಗಿ ಹೋಗುತ್ತಾನೆ. ಪಂಚ ಉಪಪ್ರಾಣಗಳು ಮಹಾಪ್ರಾಣದಲ್ಲಿ ಲೀನವಾಗಿ ಪ್ರಾಣೋತ್ಕರಣ ಆಗೇ ಆಗುತ್ತೆ. ಆದರೆ ಪ್ರಕೃತಿಗೆ ಅನುಗುಣವಾಗಿ ಯಾರು ಹೆಚ್ಚು ಬದುಕ್ತಾ ಇರ್ತಾರೋ 10 ವರ್ಷ ಜಾಸ್ತಿ ಬದುಕ್ತಾರೆ, ಪ್ರಕೃತಿಗೆ ವಿರುದ್ಧವಾಗಿ ಬದುಕೋರು ಬೇಗ ಹೋಗ್ತಾರೆ, ಅಷ್ಟೇ ವ್ಯತ್ಯಾಸ. ಅದು ಒಂದಲ್ಲ ಒಂದು ದಿವಸ ಉಸಿರು ಹೋಗೇ ಹೋಗುತ್ತೆ. ಉಸಿರು ಹೋಗುವಾಗ ನಮ್ಮ ಹೆಸರು ಹೋಯ್ತು ಅಂತಂದ್ರೆ ನಾವು ಈ ಭೂಮಿಯಲ್ಲಿ ಬಂದಿದ್ದು ಲೆಕ್ಕಕ್ಕೂ ಇಲ್ಲ, ಜಮಕ್ಕೂ ಇಲ್ಲ ಅಂತ ಅರ್ಥ ತಿಳ್ಕೊಳ್ಳಿ. ಉಸಿರು ಹೋದರೂ ಕೂಡ ಯಾರು ತಮ್ಮ ಹೆಸರನ್ನ ಭೂಮಿ ಮೇಲೆ ಶಾಶ್ವತ ಬಿಟ್ಟು ಹೋಗ್ತಾರೋ ಅವರ ಬದುಕಿದ್ದು, ಅವರ ಬದುಕು ನಿಜವಾದ ಬದುಕಾಗಿರುತ್ತೆ. ಅವರ ಬದುಕು ಮಾತ್ರ ಪರಮಾತ್ಮನಿಗೆ ಪ್ರಿಯವಾದ ಬದುಕಾಗಿರುತ್ತದೆ. ಅಂತಹ ಒಂದು ಬದುಕನ್ನ ಇವತ್ತು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ಮಾಡಿದ್ದರಿಂದಲೇ ಇವತ್ತು ವೀಣಮ್ಮ ಹೇಳಿದ್ರು ಅವರು ಹೋಗಿಲ್ಲ, ಇಲ್ಲೇ ಇದ್ದಾರೆ. ಯಾಕೆಂತ ಹೇಳಿದ್ರೆ ಉಸಿರು ಹೋಗಲು ಹೆಸರು ಮಾತ್ರ ಇಲ್ಲೇ ಇದೆ. ಅರ್ಥ ಆಯ್ತಲ್ವ? ಆತನ ಹೇಳ್ತಿದ್ದೇವೆ, ಉಸಿರನಿ ತೊರೆವಾಗ ಹೆಸರಿಲ್ಲಿ ನಿಲ್ಲದಿರೆ ವ್ಯರ್ಥವದು ಬದುಕಾಗ ಸಚ್ಚಿದಾನಂದ. ಉಸಿರು ಹೋಯ್ತು ಹೆಸರು ಹೋಯ್ತು ಅಂದ್ರೆ ಬಂದಿದ್ದು ವ್ಯರ್ಥ ಆಗುತ್ತೆ. ಅದಕ್ಕೆ ನಾವು ಹಿರಿಯರು ನಮ್ಮ ಅಮ್ಮ ಹೇಳಿದಾಗೆ ವರ್ಷಕ್ಕೊಂದ್ಸಲ ನೆನಪಿರಲಿ ಅಂತ ಹೇಳ್ಕೊಂಡು ಶ್ರಾದ್ದ ಮಾಡೋ ಪದ್ಧತಿ ಇದೆ. ಕೊನೆ ಒಡೆ ಮಾಡಿ ಆದ್ರೆ ನೆನಪಿಟ್ಕೊಳ್ಳಿ ಅಂತ. ಆದ್ರೆ ಹಾಗಾಗಬಾರ್ದು. ಕೆಲವರಿದ್ದಾರೆ ಸಾವಿರಾರು ವರ್ಷಗಳಿಂದ ಉಸಿರು ಹೋಗಿರ್ಬೋದು ಅವ್ರದ್ದು, ಆದ್ರೆ ಹೆಸರು ಮಾತ್ರ ಭೂಮಿ ಮೇಲೆ ಎಲ್ಲರಿಗೂ ಬೆಳಕನ್ನು ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಬದುಕಿ ಬಾಳತಕ್ಕಂಥ ನಮ್ಮಲ್ಲಿ ಅನೇಕ ಶ್ರೇಷ್ಠ ಪರಂಪರೆಯಲ್ಲಿ ಅನೇಕ ಮಹಾತ್ಮರು, ಆಚಾರ ಪುರುಷರು, ದರ್ಶನಕಾರರು, ಋಷಿ ಮುನಿಗಳು ಎಲ್ಲರೂ ಇದ್ದಾರೆ. ಅಂತವರ ಸಾಲಿನಲ್ಲಿ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ನಿಲ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಒಂದು ಕಾರ್ಯ ಅಷ್ಟಿದೆ. ಹೆಚ್ಚಿಗೆ ನಾವು ಹೇಳಿದ ನಾವು ಬೆಂಗಳೂರಿಂದ ಬರ್ತಾ ಇದ್ದೇವೆ. ಬೆಳಿಗ್ಗೆ 2 ಕಾರ್ಯಕ್ರಮ ಇತ್ತು. ಒಂದು 9:30ಗೆ ಒಂದು ಸ್ಕೂಲ್ ಓಪನ್ ಮಾಡಕ್ಕೆ ಹೋಗಿದ್ದು, ಅದು ಮುಗಿಸಿದ್ದು. 11:30 ಆಶ್ರಮ ಓಪನ್ ಇತ್ತು, ಅದು ಮಾಡಿದ್ದು, ಅದು ಮುಗಿಸಿ ಮತ್ತು 1:30 ಗಂಟೆಗೂ ನಾವು ಇಲ್ಲಿ ಬಂದು ಅದು ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಅನುಷ್ಠಾನ ಮುಗಿಸ್ಕೊಂಡು ಹೋಗಬೇಕು. ನಮ್ಮ ಬ್ರಹ್ಮಣ್ಣಾಚಾರ್ಯರು ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾವೇನು ಹೇಳಬೇಕಾ ಪೂರ್ತಿ ಹೇಳಿದ್ದಾರೆ. ಅವರ ಮಾತು ಹೇಳಿದ್ರು, ಒಂದಕ್ಕೆ ಹೇಳಿ ಮುಗಿಸ್ಬಿಡ್ತೇವೆ ನಾವು. ಅವ್ರು ಹೇಳಿದ್ರು ಭಗವಂತನಿಗೆ ಕಮಲ ತುಂಬಾ ಇಷ್ಟ ಅಂತ. ಹೌದಾ? ಹೇಳಿರ್ತಾನೆ. ಹೌದು, ನಾವು ನಿಮಗೆಲ್ಲ ಹೇಳ್ತಾ ಇದ್ದೇವೆ, ನೀವು ಕಮಲದಂತೆಯೇ ಬದುಕಬೇಕು. ಹೇಗೆ ಬದುಕುವುದು? ಸ್ವಲ್ಪ ಹೇಳಿ ಮುಗಿಸ್ಬಿಡ್ತೇವೆ. ಒಟಗುಟ್ಟುವ ಮಂಡೂಕ ಕೆಸರಲ್ಲೇ ಮಡಿಯುವುದು, ಸದ್ದು ಮಾಡದ ಕಮಲ ಶ್ರೀಕರವ ಸೇರುವುದು. ಒಟಗುಟ್ಟುವ ಮಂಡೂಕ ಕೆಸರಲ್ಲೇ ಮಡಿಯುವುದು, ಸದ್ದು ಮಾಡದ ಕಮಲ ಶ್ರೀಕರವ ಸೇರುವುದು. ಮಾತಿಗಂಕುಶವಿರಿಸಿ ಕಾರ್ಯ ಸಾಧಿಸುವವಗೆ, ಮಾತಿಗಂಕುಶವಿರಿಸಿ ಕಾರ್ಯ ಸಾಧಿಸುವವಗೆ ಲೋಕವೇ ನಮಿಸುವುದು ಸಚ್ಚಿದಾನಂದ. ಲೋಕವೇ ನಮಿಸುವುದು ಸಚ್ಚಿದಾನಂದ. ಒಟಗುಟ್ಟುವ ಮಂಡೂಕ ಕೆಸರಲ್ಲೇ ಮಡಿಯುವುದು, ಸದ್ದು ಮಾಡದ ಕಮಲ ಶ್ರೀಕರವ ಸೇರುವುದು. ಪ್ರಕೃತಿಯ ವೈಚಿತ್ರ ನೋಡಿ. ಕಪ್ಪೆ ಮತ್ತು ಕಮಲ, ಮಂಡೂಕ ಅಂದ್ರೆ ಕಪ್ಪೆ, ಕಪ್ಪೆ ಮತ್ತು ಕಮಲ ಒಟ್ಟಿಗೆ ಹುಟ್ಟುತ್ತಾರೆ, ಹೆಸರಲ್ಲೇ ಹುಟ್ಟುವುದು. ಹೌದಾ? ಪ್ರಕೃತಿ. ಅದು ಕಪ್ಪೆ ಏನು ಮಾಡುತ್ತೆ ಗೊತ್ತುಂಟ? ಕಪ್ಪೆ ಅಷ್ಟೇ, ಕಪ್ಪೆ ಜೀವನ. ಯಾರಾದ್ರೂ ಹೆಚ್ಚು ಒಟ 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 ಮಾತಾಡ್ತಾ ಇದ್ದೆ, ಸಿಕ್ಕಾಬಿಡ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದೆ, ನಾವು ಹೇಳ್ತೇವೆ ಇವ್ರು ಕಪ್ಪೆ ತರ ಒಟ ಕೊಡ್ತಾ ಇದ್ದಾನೆ. ಹೌದಾ? ಹೌದು. ಅಂದ್ರೆ ಸಹಜ, ಅದಕ್ಕೂ ಸಹಜ. ಕಪ್ಪೆ ಕೂಗ್ತಾರೆ ಸಹಜಪ್ಪ. ಆದರೆ ಕಪ್ಪೆ ಅಷ್ಟೇ, ಕೆಸರಲ್ಲೇ ಹುಟ್ಟುತ್ತದೆ, ಕೆಸರಲ್ಲೇ ಬೆಳೀತದೆ, ಕೆಸರನ್ನೇ ಮೆಚ್ಚಿಕೊಂಡು ಸಂಸಾರ ಮಾಡುತ್ತೆ. ಒಂದು ದಿವಸ ಕೆಸರಿನಲ್ಲಿ ಕೆಸರಾಗಿ ಹೋಗುತ್ತೆ, ಅಷ್ಟೇ, ಮುಗಿತಾ ಇದ್ವಿ. ಅದರ ಪಕ್ಕದಲ್ಲಿ ಒಂದು ಕಮಲದ ಗೆಡ್ಡೆ ಇದೆ, ಅದು ಒಟಗುಟ್ಟುವುದಿಲ್ಲ. ಆದರೆ ಬದುಕಲ್ಲಿ ಅದರ ಬದುಕು ತಪಸ್ಸು, ಒಂದು ಉನ್ನತ ಗುರಿ ಇದೆ. ಜಗತ್ತಿಗೆ ಕಣ್ಣಾಗಿರ್ತಕ್ಕಂಥ ಸೂರ್ಯ ದೇವರನ್ನ ಒಂದು ದಿವಸ ನೋಡಲೇಬೇಕು ಅಂತ ಹೇಳ್ತಕ್ಕಂತಹ ಒಂದು ಆ ಉತ್ಕಟವಾಗಿರ್ತಕ್ಕಂಥ ಗುರಿ ಅದಕ್ಕೆ ಇರುತ್ತದೆ. ಆದ್ದರಿಂದ ಏನ್ ಮಾಡುತ್ತೆ? ಕೆಸರಿನಲ್ಲಿ ಹುಟ್ಟಿದರೂ ಕೂಡ ಕೆಸರಿಗೆ ಅಂಟಿಕೊಳ್ಳದೆ ಆ ನಿಧಾನಗಳನ್ನು ಬೇಯಿಸಿಕೊಂಡು ಆ ಪಾಚಿ ಗೀಚೆಯನ್ನು ಬೇಯಿಸಿಕೊಂಡು ಮೇಲಕ್ಕೆ ಬಂದು ಒಂದು ದಿವಸ ವಿಶಾಲವಾದ ಪತ್ರಗಳ ಮಧ್ಯದಲ್ಲಿ ಸುಂದರವಾಗಿರ್ತಕ್ಕಂತಹ ಕಮಲ ಹರಡುತ್ತದೆ.
ಅದು ಅರಳಿದ ಕೂಡಲೇ ನೋಡುವವರಿಗೆ ಸಂತೋಷ, ದುಂಬಿಗಳಿಗೆ ಆನಂದ. ಅಷ್ಟೇ ಇಲ್ಲ, ನಾವು ಕೂಡ ಆ ಭಕ್ತ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇವೆ. ಹೌದಾ? ಕಿತ್ತು ತಂದು ಸಮರ್ಪಣೆ ಮಾಡ್ತೇವೆ. ವೆಂಕಟೇಶ್ವರ ಸ್ವಾಮಿ ಸಮರ್ಪಣೆ ಮಾಡಿದಾಗ, ನೀವು ಶನಿವಾರ ದರ್ಶನಕ್ಕೆ ಹೋದಾಗ ನೀವು ವೆಂಕಟೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡುವಾಗ ಆ ಕಮಲಕ್ಕೂ ನಮಸ್ಕಾರ ಮಾಡ್ತೀವಿ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಒಟಗುಟ್ಟುವ ಮಂಡೂಕ ಕೆಸರಲ್ಲೇ ಮಡಿಯುವುದು, ಸತ್ತು ಮಾಡದ ಕಮಲ ಶ್ರೀಕರವ ಸೇರುವುದು, ಮಾತಿಗಂಕುಶವಿರಿಸಿ ಕಾರ್ಯ ಸಾಧಿಸುವವರೇ ಲೋಕವೇ ನಮಿಸುವುದು ಸಚ್ಚಿದಾನಂದ. ಕೆಲವರು ಬದುಕಿನಲ್ಲಿ ಅವರ ಮಾತೇ ಸಾಧನೆ ಆಗಿರುತ್ತೆ, ಆದರೆ ಕೆಲವರಲ್ಲಿ ಅವರ ಸಾಧನೆ ಮಾತಾಡ್ತದೆ. ಇವತ್ತು ನಾವೆಲ್ಲ ಆ ಒಂದು ಸಂಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೇವೆ ಕೇಳಿದ್ರೆ, ಗೋವಿಂದಾಚಾರ್ಯರ ಆ ಸಾಧನೆ ಇವತ್ತು ಇಲ್ಲಿ ಮಾತಾಡ್ತಾ ಇದೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.